32 ವರ್ಷದ ಹಿಂದೆ ಒಬ್ಬರು ತಾಯಿ ಶ್ರೀರಾಮನನ್ನು ನೋಡೋದಕ್ಕೆ ಅಯೋಧ್ಯೆಗೆ ಹೋಗ್ತಾರೆ. ಅಲ್ಲಿ ರಾಮಲಲ್ಲನನ್ನು ಗುಡಿಸಲಲ್ಲಿ ಇಟ್ಟಿರ್ತಾರೆ. ಅವರು ಧನಾಬಾದ್ನ ಸರಸ್ವತಿ ದೇವಿ. ಆವತ್ತು ಆ ರಾಮಲಲ್ಲನ ನೋಡಿದಂಥ ಅವ್ರಿಗೆ ಒಂದು ಬೇಸರ ಆಗುತ್ತೆ. ಭಗವಂತ, ನಿನಗೆ ಒಂದು ಗುಡಿ ಕಟ್ಟೋ ತನಕ, ನಿನಗೊಂದು ರಾಮ ಮಂದಿರ ಕಟ್ಟೋ ತನಕ ಒಂದು ಪ್ರತಿಜ್ಞೆ ಮಾಡ್ತಾರೆ. ಏನು ಪ್ರತಿಜ್ಞೆ? ಅಲ್ಲಿಂದ ಆ ಗುಡಿಸಲಲ್ಲಿ ರಾಮಲಲ್ಲ ನೋಡ್ತಾರೆ. ಇವತ್ತವ್ರಿಗೆ 85 ವರ್ಷ. ಅಲ್ಲಿ ತನಕ ನಾನು ಮಾತನಾಡಲಾರೆ. ಯಾವಾಗ ರಾಮಲಲ್ಲ ಭವ್ಯ ಮಂದಿರದಲ್ಲಿ ವಿರಾಜಮಾನನಾಗಬೇಕೋ ಅವತ್ತು ಮಾತಾಡ್ತೀನಿ. ಅಂದರೆ ಮೌನವ್ರತ 32 ವರ್ಷ ಮೌನವ್ರತ ಮಾಡಿದ್ದಾರೆ ಸರಸ್ವತಿ ದೇವಿ. ಈಗ ಮಂದಿರ ನಿರ್ಮಾಣವಾಗುವ ಭರವಸೆಗಳು ಬಂದಿರೋ ಕಾರಣಕ್ಕಾಗಿ ಅವರ ಕುಟುಂಬಸ್ಥರು ಅವರಿಗೆ ಮನವಿ ಮಾಡಿದ್ದಾರೆ, ಇನ್ನು ಮಾತಾಡಿ ಅಂಥೇಳಿ. ಅವರಿಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಇದೆ ಸರಸ್ವತಿ ದೇವಿಗೆ. ಇವರೇ ಸರಸ್ವತಿ ದೇವಿ. 32 ವರ್ಷಗಳ ಹಿಂದೆ ಇದೇ ಸರಸ್ವತಿ ದೇವಿ 32 ವರ್ಷದ ಮೌನವನ್ನು ಮುರಿಯಲಿದ್ದಾರೆ. ಸರಸ್ವತಿ ದೇವಿ 32 ವರ್ಷದ ಅತೀ ದೊಡ್ಡ ರಾಮಭಕ್ತಿಯಾಗಿರುವ ಧನಬಾದ್ನ ಸರಸ್ವತಿ ದೇವಿ 32 ವರ್ಷದ ಹಿಂದೆ ಅಯೋಧ್ಯೆಗೆ ತೆರಳುತ್ತಾರೆ. ಇದೀಗ 85 ವರ್ಷ ಸರಸ್ವತಿ ದೇವಿಯವರಿಗೆ. ಆ ವೇಳೆ ಗುಡಿಸಲಲ್ಲಿ ರಾಮನನ್ನು ನೋಡಿ ಮರುಗ್ತಾರೆ. ಅಯ್ಯೋ ರಾಮ, ರಾಮಲಲ್ಲ ಅಲ್ಲಿರ್ತಾನಲ್ಲ, ಸಣ್ಣ ರಾಮಲಲ್ಲ, ನಿನಗೆ ಭವ್ಯ ಮಂದಿರವಾಗಬೇಕು, ಭವ್ಯ ಮಂದಿರದಲ್ಲಿ ನೀನು ವಿರಾಜಮಾನವಾಗಬೇಕು. ನನ್ನದೊಂದು ತ್ಯಾಗ ಏನು ಅಂತಂದರೆ ಅಲ್ಲಿ ತನಕ ಮೌನವಾಗಿರ್ತೇನೆ. ಮೌನ ವ್ರತ, ಬೇರೆ ಬೇರೆ ವ್ರತ ಹಿಡಿತಾರಲ್ವ, ನೀರಿನ ವ್ರತ, ಊಟ ಮಾಡೋದಿಲ್ಲ, ಒಂದೊತ್ತು ಊಟ, ಇದು ಹಂಗಲ್ಲ. ಮೌನ ವ್ರತ 32 ವರ್ಷ. ಈಗ ಅವ್ರಿಗೆ ಹೇಳ್ತಾ ಇದ್ದಾರಂತೆ ಕುಟುಂಬಸ್ಥರು, ನೋಡಿ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಪ್ರತಿಜ್ಞೆ ಇದು ತಪಸ್ಸು. ಅಂದರೆ 32 ವರ್ಷಗಳ ಕಾಲ ಅಂತಂದರೆ ಏನು ರೀ? 32 ವರ್ಷಗಳ ಕಾಲ ಒಂದು ಶಬ್ದ ಮಾತಾಡೋದಿಲ್ಲ, ಮೌನವಾಗಿರ್ತಾರೆ ರಾಮನಿಗಾಗಿ. ಅಂತಂದರೆ ರಾಮ ತನಗೊಂದು ಮಂದಿರವನ್ನು ಕಟ್ಟಿಸಿಕೊಳ್ಳದೆ ಇರ್ತಾನ ಭಕ್ತರಿಂದ? ಮಂದಿರ ನಿರ್ಮಾಣದ ಭರವಸೆ ಕಾಣ್ತಾ ಇಲ್ಲ ಅಂಥೇಳಿ ಅವರು ವೃತ ಮಾಡೋದು. ಈಗ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತ ಫ್ಯಾಮಿಲಿಯವರು ಹೇಳ್ತಾ ಇದ್ದಾರಂತೆ. ಬಹುಶಃ ಅವ್ರಿಗೂ ಕೂಡ ಕರೆ ಬಂದಿದೆ, ಅವರು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ.